Rebola gostoso, chacoalhando essa bunda. Bate, bate, bate. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನೆಲ್. ನಾನು ವಿಡಿಯೋ ಮಾಡಿ ಎಷ್ಟೊಂದು ದಿನ ಆಗಿದೆ. ಸೊ ಈ ವಿಡಿಯೋಲಿ ಒಂದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಅದೇನಂದ್ರೆ, ನೀವೆಲ್ಲರೂ ಅನ್ಕೋತಿರ್ಬೋದು ಬರೀ ದೊಡ್ಡವರೇ ರಾಗಿ ಮುದ್ದೆ ಮಾಡೋಕ್ಕಾಗುತ್ತೆ, ವಯಸ್ಸಾದವರೇ ರಾಗಿ ಮುದ್ದೆ ಮಾಡೋಕ್ಕಾಗುತ್ತೆ. ನಂಗೂ ರಾಗಿ ಮುದ್ದೆ ಮಾಡಕ್ ಬರುತ್ತೆ, ಚಿಕ್ಕವರು ರಾಗಿ ಮುದ್ದೆ ಮಾಡ್ಬೋದು. ನಾನು ರಾಗಿ ಮುದ್ದೆ ಮಾಡ್ತಿದ್ದೀನಿ. ಸೊ ನಿಮಗೆ ಈ ವಿಡಿಯೋಲಿ ರಾಗಿ ಮುದ್ದೆ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಪಾತ್ರೆಗಳು ಏನಂದ್ರೆ, ಒಂದು ಸ್ಮಾಲ್ ಗ್ಲಾಸ್ ಬೇಕು. ನಾನು ನಿಮಗೆ ರೆಫರೆನ್ಸಿಗೆ ಅಷ್ಟೇ ತೋರಿಸ್ತಾ ಇರೋದು. ಸ್ಮಾಲ್ ಗ್ಲಾಸ್ ಬೇಕು. ಆಮೇಲೆ ಈ ಥರ ಒಂದು ದೊಡ್ಡ ಪಾತ್ರೆ ಬೇಕು, ಅಂದರೆ ಈ ಥರ ಹ್ಯಾಂಡಲ್ ಇರೋಂಥ ಒಂದು ದೊಡ್ಡ ಪಾತ್ರೆ ಬೇಕು. ಆಮೇಲೆ ಒಂದು ಕೋಲ್. ನಿಮ್ಮ ಹತ್ರ ಕೋಲ್ ಇಲ್ಲ ಅಂದ್ರೂ ಒಂದು ಏನೋ ಸೌಟ್ ಬರುತ್ತಲ್ಲ, ಚಪಾತಿ ಹತ್ತೋ ಸೌಟ್, ನೀವು ಅದನ್ನು ಯೂಸ್ ಮಾಡ್ಬೋದು. ಬಟ್ ನನಗೆ ಈಸಿ ಆಗ್ಬೇಕಂತ ನಾನು ಕೋಲ್ ಯೂಸ್ ಮಾಡ್ತೀನಿ. ಇವಾಗ ಪಾತ್ರೆಗಳೆಲ್ಲ ಏನೇನು ಬೇಕಂತ ನಾನು ನಿಮ್ಗೆ ಹೇಳಿದೆ. ಇವಾಗ ಇಂಗ್ರೀಡಿಯೆಂಟ್ಸ್ ತಲೆನೋವು. ಇಂಗ್ರೀಡಿಯೆಂಟ್ಸ್ ಎಷ್ಟು ಇದೆ ಅಂತಾರೆ ಅದು ನಿಮ್ಗೆ ಹೇಳ್ತೀನಿ. ಬೇಗ ಹೋಗಿ ಒಂದು ಪೇಪರ್ ಪೆನ್ನ ತಗೋಬೇಡಿ ಅಂತ ಹೇಳಕ್ ಆಗಲ್ಲ. ಈಗ ಬೇಕಾಗಿರೋದೇ ಎರಡೇ ಇಂಗ್ರೀಡಿಯೆಂಟ್. ಏನಂದ್ರೆ ಚೆಲ್ಲೋದ್ರೆ ನಮ್ಮಮ್ಮ ಅಷ್ಟೇ. ಒಂದು ಗ್ಲಾಸಲ್ಲಿ ರಾಗಿ ಹಿಟ್ಟು, ಆಮೇಲೆ ಅದೇ ಸೇಮ್ ಗ್ಲಾಸಲ್ಲಿ ನೀರು. ಇವಾಗ ನೀವು ಒಂದು ಗ್ಲಾಸಲ್ಲಿ ರಾಗಿ ಹಿಟ್ಟು ತಗೋತೀರ ಅಂದ್ರೆ ಅಷ್ಟೇ, ಅದೇ ಸೇಮ್ ಕ್ವಾಂಟಿಟಿ ಅದೇ ಗ್ಲಾಸಲ್ಲಿ ಹಿಟ್ಟು ತಗೋಬೇಕು. ದ ರೇಷಿಯೋ ಇಸ್ 1:1. ಸೇಮ್ ಆಗಿ ಇರಬೇಕು. ಒಂದೇ ಎಲ್ಲಾನು ಸೇಮ್ ಆಗಿ ಇರಬೇಕು. ರಾಗಿ ಹಿಟ್ಟು ಸೇಮ್ ಕ್ವಾಂಟಿಟಿ, ನೀರು ಸೇಮ್ ಕ್ವಾಂಟಿಟಿನೇ ಇರಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನಾನು ಸ್ಟವ್ ಹಚ್ಚಿದ್ದೀನಿ. ಇದ್ರ ಮೇಲೆ ಪಾತ್ರೆ ಇರಬೇಕು. ನಾನು ನಿಮಗೆ ಫಸ್ಟೇ ಹೇಳಿದ್ನಲ್ಲ, ನೀವು ರಾಗಿ ಪೌಡರ್ ಎಷ್ಟು ಕ್ವಾಂಟಿಟಿ ತಗೋತೀರ ಅದೇ ಸೇಮ್ ಕ್ವಾಂಟಿಟಿ ನೀರು ಹಾಕೊಬೇಕಂತ. ಸೊ ನಾನು ಇವಾಗ ಅದೇ ಸೇಮ್ ಕ್ವಾಂಟಿಟಿಲಿ ನೀರು ಹಾಕ್ಕೊಂಡಿದ್ದೆ. ನೀವು ಇವಾಗ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ. ಈ ಗ್ಲಾಸಲ್ಲಿ ರಾಗಿ ತೊಗೊಂಡಿದ್ದೀನಿ. ಸೊ ಇದೇ ಸೇಮ್ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಹಾಕೊಂಡು ಆದಮೇಲೆ ಇಷ್ಟೇ ಸ್ವಲ್ಪ ರಾಗಿ ತೊಗೊಂಡು ನೀರಿಗೆ ಉದುರಿಸಿ. ಸ್ಟಾರ್ಟಿಂಗಲ್ಲಿ ಫುಲ್ ಹಾಕ್ಬಾರ್ದು, ಸ್ವಲ್ಪ ಕೈ ಎತ್ಕೊಂಡು ಉದುರಿಸಿ ಅಷ್ಟೇ. ಆಮೇಲೆ ಈ ಥರ ಈ ಸೈಡಲ್ಲಿ ಈ ಥರ ಸ್ಟರ್ ಮಾಡಬೇಕು. ರಾಗಿ ಫುಲ್ ನೀರಿಗೆ ಡಿಸಾಲ್ವ್ ಆಗಬೇಕು, ಅಲ್ಲಿ ಗಂಟ ಸ್ಟರ್. ಸೊ ಇವಾಗ ನಾನು ಮಿಕ್ಸ್ ಮಾಡಿದ್ದೀನಿ. ನೀರು ಮತ್ತು ಸ್ವಲ್ಪ ಹಿಟ್ಟು ಹಾಕಿ, ಆಮೇಲೆ ಇವಾಗ ಇದಿಷ್ಟು ಹಾಕಾದ್ಮೇಲೆ ನೀರು ಮೇಲ್ಗಡೆ ನೊರೆ ಬರಬೇಕು. ಅಲ್ಲಿ ಗಂಟ ನೀವು ವೇಟ್ ಮಾಡಬೇಕು. ದಿಸ್ ಸ್ಟೆಪ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಗಂಟ ನೀವು ವೇಟ್ ಮಾಡಬೇಕು. ಅದಾದಮೇಲೆ ಇನ್ನು ಮಿಕ್ಕಿದ ಹಸಿಟ್ಟನ್ನ ನೀವು ಹಾಕೊಬೋದು. ಸೊ ಅಲ್ಲಿ ಗಂಟ ನೀವು ಸ್ಟರ್ ಮಾಡ್ತೀರಿ. ನೋಡಿ ಇವಾಗ ಸ್ವಲ್ಪ ಮಾಡಬಾರ್ದು. ನೋಡಿ ಇವಾಗ ಸ್ವಲ್ಪ ನೊರೆ ಬರ್ತಾ ಇದೆ. ಬಟ್ ಇಷ್ಟೇ ಬರಬಾರ್ದು, ಫುಲ್ ಒರೆ ಅಂದರೆ ಮೇಲ್ಗಡೆ ಉಕ್ ಬರಬೇಕು ನೀರು. ಆವಾಗಲೇ ನೀವು ಮಿಕ್ಕಿದ ಹಾಕೊಬೋದು. ಬೇಗ ಬಾ ಬೇಗ ಬಾ ಬೇಗ ಬಾ ಬೇಗ ಬಾ. ಇದಕ್ಕೆ ಉಪ್ಪು ಖಾರ ಹಾಕ್ತಾರೆ. ನೀವ್ಯಾರು ಉಪ್ಪು ಖಾರ ಮುದ್ದೆಗೆ ಹಾಕೊಂಡ್ರೆ ಕಮ್ಮಿ, ಹೊಸದು ಯಾರು ಹಾಕೊಳ್ಳಿ. ನೋಡಿ ಇವಾಗ ನೊರೆ ಬರ್ತಾಯಿದೆ. ಇವಾಗ ಹಾಕ್ಲಾ? ನೋಡಿ ಇವಾಗ ಫುಲ್ ಹೊರೆ ಬರ್ತಾ ಇದೆ. ಇವಾಗ ನಾನು ಸ್ವಲ್ಪ ಫ್ಲೇಮ್ನ ಸಿಮ್ ಮಾಡ್ತಾ ಇದ್ದೀನಿ. ಸಿಮ್ ಮಾಡಿದ ತಕ್ಷಣ ನೀವು ಉಳಿದಿದ್ದ ಪೌಡರ್ನ ಹಾಕ್ಕೊಂಡ್ಬಿಡ್ಬೇಕು. ಫುಲ್ ಹಾಕ್ಬಿಡ. ಉಳಿದ ಪೌಡರ್ನ ಫುಲ್ ಹಾಕ್ಕೊಂಡು ಸ್ಟರ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಹೇಳೋದು, ಇಟ್ಕೊಂಡನ್ನ ಈ ಥರ ಹ್ಯಾಂಡಲ್ ಇರೋಂಥ ನೀವು ತೊಗೊಬೇಕು. ತೊಗೊಂಡ್ರೆ ಇಟ್ಕೊಳ್ಳೋಕೆ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ. ನೋಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ. ಅಂದರೂ ಸ್ವಲ್ಪ ವೈಟ್ ಇದೆ, ಇಟ್ಸ್ ಓಕೆ. ಆಮೇಲೆ ಇವಾಗ ಎಕ್ಸಾಕ್ಟಾಗಿ 1 ಮಿನಿಟ್ ಇದನ್ನು ಹಂಗೆ ಬಿಡಬೇಕು. ಇದನ್ನು ಮಿಕ್ಸ್ ಮಾಡ್ಬೇಕಾದ್ರೆ ಫುಲ್ ಫೋರ್ಸಿಂದ ಮಿಕ್ಸ್ ಮಾಡಬೇಕು. ಮುದ್ದೆ ಇದು ಮಾತಾಡ್ತಾ ಲೂಸು ಬಿಡು. 1 hour ಬಿಡು. 1 hour ಅಂತ 1 minute ಬಿಡು 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 ಬಿಡು. ಸಾಯಿಸ್ಬೇಡ ಮುದ್ದೆನ. ಬಿಡು. ಬಿಟ್ರೆ ಮುದ್ದು ಹಂಗೆ ಬಿಡು. 1 minute ಬಿಡ್ಬೇಕು. ಬೇಯ್ಬೇಕದು. ನೀನ್ ಯಾಕೆ ಮಾತಾಡಿದ? ನಾನು ಮಾತಾಡ್ತಾ ಇಲ್ಲ ಸರಿಯಾಗಿ. ಆಯ್ತು. ಈ ವಿಡಿಯೋ ಇದನ್ನ 1 minute ಹಂಗೆ ಬಿಡ್ಬೇಕು. ಸೊ ನಾನು 1 minute ಆದ್ಮೇಲೆ ವಾಪಸ್ ಬರ್ತೀನಿ.
ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಇವಾಗ ಗ್ಯಾಸ್ ಆಫ್ ಮಾಡಿ ಈ ಪಾತ್ರೆನ ನಾವು ಈಚೆ ತಗೊಂಡು ನಿಮ್ಮ ಫುಲ್ ಫೋರ್ಸ್, ಇವಾಗ ನಾನು ಮಾಡ್ತಾ ಇರೋಣ ನಾನು, ಸೊ ಫುಲ್ ಸ್ಟ್ರೆಂತ್ ಕೊಟ್ಟು ಇದನ್ನ ಫುಲ್ ವೈಟ್ ಕಾಣಿಸದೇ ಇರೋ ಥರ ಫುಲ್ ಚೆನ್ನಾಗಿ ಸ್ಟ್ರೆಂತ್ ಕೊಟ್ಟು ಮಿಕ್ಸ್ ಮಾಡಬೇಕು. ಇವಾಗ ಮುದ್ದೆನ 1 ಮಿನಿಟ್ ಈ ಥರ ಮಾಡಿದ್ದೀನಿ ನೋಡಿ. ಇವಾಗ ಏನು ಲಮ್ಸ್ ಇಲ್ಲದಂಗೆ ಮಿಕ್ಸ್ ಮಾಡಿದ್ದೀನಿ. 1 ಮಿನಿಟ್ ಮಿಕ್ಸ್ ಮಾಡಿದ್ದೀನಿ. ಇವಾಗ ವಾಪಸ್ 1 ಮಿನಿಟ್ ಇದನ್ನ ಸ್ಟವ್ ಇಡಬೇಕು. ಇಷ್ಟೋದೆ ಗುರು ನಂದು. ಹೇ ಇದ್ರ ಮೇಲೆ ಇಡೆ. ಹಂಗೆ ಗ್ಯಾಸ್ ಬಿಟ್ಬಿಟ್ಟು ಯಾರು ವಿಭು ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಮಾಡ್ತಾರೆ ಡಮ್ಯಾಸ್. ಇವಾಗ ಸ್ಟವ್ ಮೇಲೆ ಇಟ್ಟು ಫ್ಲೇಮ್ ಕಡಿಮೆ, ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿ ನಾವು 1 ಮಿನಿಟ್ ಮಿಕ್ಸ್ ಮಾಡ್ಬೇಕಾದ್ರೆ ತುಂಬ ತಣ್ಣಗಾಗೋಗ್ಬಿಟ್ಟಿರುತ್ತಲ್ಲ, ಅದಕ್ಕೆ ಸ್ವಲ್ಪ 1 ಮಿನಿಟ್ ವಾಪಸ್ ಬಿಸಿಗಂತಾನೆ ಇಡಬೇಕು. ಇವಾಗ 1 ಮಿನಿಟ್ ಆಯಿತು ಅಂದ್ಬಿಟ್ಟು ನಾನು ಸ್ಟವ್ನ ಆಫ್ ಮಾಡಿದೆ. ಇವಾಗ ನೀವು ಏನು ಮಾಡಬೇಕಂದ್ರೆ ಫಸ್ಟು ಈ ಕೋಲ್ನ ಸೈಡಲ್ಲಿ ತಗೊಳ್ಳಿ. ಇಲ್ಲಿ ಮೇಕಿರುತ್ತನಲ್ಲ ಅದನ್ನು ಒಂದು ಸ್ಪೂನಲ್ಲಿ ಫಸ್ಟು ಈ ಸ್ಲೇಟಿಗೆ ನೀವು ನೀರು ಹಾಕ್ಕೊಬೇಕು ಓಕೆನಾ. ಯಾಕಂದರೆ ಮುದ್ದೆ ಅಂಟ್ಕೊಬಾರ್ದಲ್ವಾ, ಈ ಸ್ಲೇಟಿಗೆ ಅಂಟ್ಕೊಂಡ್ರೆ ಎಲ್ಲ ಇವು ಅನಿಸುತ್ತೆ. ಅದಕ್ಕೆ ಇವಾಗ ನಾನು ಈ ಮುದ್ದೆನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ನಾನು ಸ್ಪೂನಲ್ಲಿ ತೊಗೊಂಡಿದ್ದೀನಿ ಇಷ್ಟೇ ಓಕೆನಾ. ಆಮೇಲೆ ಕೋಲಲ್ಲೂ ಸ್ವಲ್ಪ ಇದೆ, ಯಾಕೆ ವೇಸ್ಟ್ ಮಾಡೋದು. ಇವಾಗ ಮುದ್ದೆಗೆ ನೀವು ಚೆನ್ನಾಗಿ ಮಸಾಜ್ ಮಾಡಬೇಕು. ಅಂದರೆ ನಿಮ್ಗೆ ಯಾವಾಗ ಬಿಸಿ ಅನಿಸುತ್ತೆ ಆವಾಗ ಸ್ವಲ್ಪ ತಣ್ಣೀರಿಗೆ ಕೈ ಹಚ್ಕೊಂಡು ಈ ಥರ ನೀಟಾಗಿ ಮಸಾಜ್ ಮಾಡಬೇಕು. ಶಕ್ತಿ ಬಿಡಬೇಕು, ಶಕ್ತಿ ತುಂಬ ಬಿಡಬೇಕಾಗುತ್ತೆ. ಅಂಟ್ಕೊತಾ ಇದ್ರೆ ಕೆಳಗಡೆ ನೀರು ಹಾಕೋಬೇಕು. ಕೆಳಗಡೆ ಅಂಟ್ಕೊತಾ ಅಯ್ಯೋ ನಮ್ಮ ಮತ್ತೆ ಹೇಳ್ಬಿಟ್ರಲ್ಲ. ಅಂಟ್ಕೊತಾ ಇದ್ರೆ ಕೆಳಗಡೆ ನೀವು ನೀರು ಹಾಕೊಬೋದು ನೋಡಿ. ನನಗೆ ಸ್ವಲ್ಪ ಅಂಟ್ಕೊತಾ ಇದ್ದೆ, ನಾನು ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇವಾಗ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ. ಎಲ್ಲ ಎತ್ಕೊಂಡು ಸ್ವಲ್ಪ ಕೈ ನೀರು ಹಾಕೊಳ್ಳಿ. ಈಗ ಫುಲ್ ನಿಮಗೆ ಪಾಮ್ಗೆಲ್ಲ ನೀರು ಹಾಕಬೇಕು, ಆ ಥರ ಹಾಕೊಳ್ಳಿ. ಈ ಥರ ಮುದ್ದೆಗೆ ರೌಂಡ್ ಶೇಪ್ ಕೊಡಿ ಓಕೆನಾ. ಮುದ್ದೆ ರೆಡಿ. ನಮ್ಮ ಇದರಲ್ಲಿ ಒಂದು ಶಾಸ್ತ್ರ ಇದೆ. ಅದೇನಂದ್ರೆ ಮುದ್ದೆ ಈ ಥರ ಕಟ್ಟಾದ್ಮೇಲೆ ಯಾವ ಪಾತ್ರೆ ನಾವು ಮುದ್ದೆ ಮಾಡಿರ್ತೀವಿ ಅದ್ರ ಒಳಗೇನೆ ಹಾಕ್ಬೇಕು. ಅದ್ಯಾಕಂದ್ರೆ ನಾವು ಊಟನ ಬೇಯಿಸ್ತೀವಿ, ಅದು ಬೇಯಿಸಿದಾಗ ಆ ಬೇಯಿಸಿರೋ ಪಾತ್ರೆ ಖಾಲಿ ಇರಬಾರ್ದಂತೆ. ಅದಕ್ಕೆ ಏನು ಊಟ ಮಾಡಿರ್ತೀವಿ ಆ ಪಾತ್ರೆಯಲ್ಲಿ ಆ ಊಟ ಇರಬೇಕು. ಅದಕ್ಕೆ ಇವಾಗ ನಾನು ಈ ಮಾಡಿರೋ ಮುದ್ದೆನೂ ಅದೇ ಪಾತ್ರೆಗೆ ಹಾಕ್ತೀನಿ. ಹಾಗೆಲ್ಲ ಹೆಂಗೋರು ಕ್ಲೀನ್ ಮಾಡ್ತಿದ್ದೀನಲ್ಲ. ಆಯ್ತು, ಬನ್ನಿ ತಿನ್ನೋಣ ಮುದ್ದೆನ. ಇವಾಗ ನಮ್ಮ ಮುದ್ದೆ ರೆಡಿ ಆಗಿದೆ. ಸೊ ಈ ಮುದ್ದೆನ ಬರೀ ಲಿಕ್ವಿಡ್ ಫುಡ್ಡಲ್ಲೇ ತಿನ್ಬೇಕು. ಅಂದರೆ ಈ ಬಸ್ಸಾರು, ಚಿಕನ್ ಸಾರು ಆ ಥರದ್ರಲ್ಲೇ ತಿನ್ಬೇಕು. ಯಾಕಂದರೆ ಮುದ್ದೆ ಗಟ್ಟಿ ಇರುತ್ತಲ್ಲ, ಇಟ್ ಶುಡ್ ಗೋ ಸ್ಲೈಡ್ಲಿ, ಅಂದರೆ ತುಂಬ ಸ್ಮೂತಾಗಿ ನಮ್ಗೆ ಅಂಟ್ಲಿಂದ ಹೋಗ್ಬೇಕು. ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ, ಒಂದು ಪನ್ನೀರ್ನ ಮುದ್ದೆ ಮೇಲೆ ಇಟ್ಟು ಹಿಂಗೆ ತೋರಿಸಿದ್ರು. ಅದೇ ಥರ ನೀವು ಮಾಡ್ಕೊಂಡು ಏನಾದ್ರು ತಿಂದರೆ ಅದಕ್ಕೆ ದಯವಿಟ್ಟು ಈ ತರ ಪನ್ನೀರ್ನ ಯೂಸ್ ಮಾಡ್ಕೊಂಡು ಪನ್ನೀರ್ನ ಮುದ್ದೆಗೆ ಇಟ್ಕೊಂಡು ತಿನ್ಬೇಡಿ, ಅಷ್ಟೇ ಖಾತೆ. ಆಮೇಲೆ ಅದಕ್ಕೆ ಯಾವತ್ತಿದ್ರೂ ಮುದ್ದೆನ ಲಿಕ್ವಿಡ್ ಇಂದ ಅಜ್ಜಿ ನುಂಗ್ಬೇಕು, ಅವಾಗ ಟೇಸ್ಟು ಚೆನ್ನಾಗಿ ಇರುತ್ತೆ. ಆಮೇಲೆ ನಿಮ್ ಜೀವನ ಉಳ್ಕೊಳ್ಳುತ್ತೆ. ನಿಮಗೆ ವಿಡಿಯೋ ಮುಗ್ಸಕ್ಕಿಂತ ಮುಂಚೆ ಒಂದು ಹೇಳ್ತೀನಿ. ಇದು ನಮ್ಮ ತಾತ ಹೇಳ್ತಾ ಇದ್ರು, ಅದೇನಂದ್ರೆ ಬಾಯಿ ತುಂಬ ಅನ್ನ, ಹೊಟ್ಟೆ ತುಂಬ ಮುದ್ದೆ. ಸೊ ಮುದ್ದೆ ಆರೋಗ್ಯಕ್ಕೆ ತುಂಬ ಒಳ್ಳೇದು. ದಯವಿಟ್ಟು ಮುದ್ದೆ ತಿನ್ನಿ, ನಿಮ್ಮಿಷ್ಟ ತಿನ್ನಿ ಮುದ್ದೆ. ಬಾಯ್.